ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಫುಲ್ ಕೆಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ. ಸ್ನೇಹಿತರೆ, ಈಗಾಗಲೇ ನಾವು SSLC ಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನದಲ್ಲಿ 3ನೇ ಚಾಪ್ಟರ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಲೋಹಗಳು ಮತ್ತು ಅಲೋಹಗಳ ಕುರಿತು ನೋಡ್ತಾ ಇದ್ವಿ. ಅದು ಈಗಾಗಲೇ ಒಂದು ಪಾರ್ಟ್ ಅನ್ನ ನೋಡಿದ್ವಿ. ನೆಕ್ಸ್ಟ್ ಎರಡನೇ ಮುಂದುವರಿದ ಭಾಗವನ್ನ ನೋಡೋದಾದ್ರೆ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನನ್ನ ಉಂಟು ಮಾಡ್ತವೆ. ಸೊ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ನೋಡಿ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಆಮ್ಲಗಳು ಲೋಹಗಳನ್ನ ವರ್ತಿಸಿದಾಗ ಲವಣ ಪ್ಲಸ್ ಹೈಡ್ರೋಜನ್ ಉತ್ಪತ್ತಿ ಮಾಡ್ತವೆ. ಸೊ ಇಲ್ಲಿ ಯಾವ ತರನಾಗಿ ಅನ್ನೋದನ್ನ ನೋಡೋಣ. ನೋಡಿ, ಮ್ಯಾಗ್ನೇಸಿಯಂ ಒಂದು ವೇಳೆ ಮ್ಯಾಗ್ನೇಸಿಯಂ ನೊಂದಿಗೆ HCl ವರ್ತನೆ ಆಮ್ಲ ವರ್ತಿಸಿದಾಗ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಉಂಟು ಮಾಡುವುದರೊಂದಿಗೆ ಏನನ್ನ ಉಂಟು ಮಾಡ್ತವೆ? ಹೈಡ್ರೋಜನ್ ಅನಿಲವನ್ನ ಉಂಟು ಮಾಡ್ತವೆ. ಹಾಗಾದ್ರೆ ಉದಾಹರಣೆ ಒಂದನ್ನು ನಾವು ನೋಡಿದ್ರೆ ಮ್ಯಾಗ್ನೇಸಿಯಂವು HCl ನೊಂದಿಗೆ ವರ್ತಿಸಿದಾಗ ಮ್ಯಾಗ್ನೇಸಿಯಂ ಕ್ಲೋರೈಡ್ ಎಂಬ ಲವಣ ಉಂಟಾಗುತ್ತೆ. ಸೊ ಇದನ್ನ ಏನು ಕರಿತೀವಿ ಅಂದ್ರೆ ಲವಣ. ಜೊತೆಗೆ ಏನನ್ನ ಬಿಡುಗಡೆ ಮಾಡುತ್ತೆ ಅಂದ್ರೆ ಹೈಡ್ರೋಜನ್ ಅನ್ನು ಕೂಡ ಉಂಟು ಮಾಡ್ತವೆ. ಅದೇ ರೀತಿ ಅಲ್ಯೂಮಿನಿಯಮವು ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರಿನೇಟ್ ಬಿಡುಗಡೆ ಮಾಡುವುದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡುತ್ತೆ. ಸೊ ನೆಕ್ಸ್ಟ್ ನೋಡುವುದಾದ್ರೆ ಇದೇ HCl ಅಯಾನು ನೋಡಿ, ಇದೇ HCl ಆಮ್ಲ ಏನಾದರೂ Zn ನೊಂದಿಗೆ ವರ್ತಿಸಿದಾಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದು ಸತುವಿನೊಂದಿಗೆ ಆಮ್ಲಗಳು ವರ್ತಿಸಿದಾಗ ಸೊ ಇದೇನ್ ಬಿಡುಗಡೆ ಆಗುತ್ತೆ ಅಂದ್ರೆ ZnCl2 ಬಿಡುಗಡೆ ಆಗುತ್ತೆ ಪ್ಲಸ್ ಹೈಡ್ರೋಜನ್. ಒಟ್ಟಾರೆಯಾಗಿ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಪ್ಲಸ್ ಹೈಡ್ರೋಜನ್ ಬಿಡುಗಡೆಯಾಗುತ್ತದೆ. ಯಾವುದೇ ಲೋಹಗಳಿದ್ರೂ ಸಹಿತ ಅವು ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಹಾಗಾದ್ರೆ ಈ ಪಾಯಿಂಟ್ ಅನ್ನ ನಾವು ನೋಡಿದಾಗ ಇಲ್ಲಿ ಕ್ರಿಯಾಶೀಲತೆಯ ಸರಣಿಯ ಆಧಾರದ ಮೇಲೆ ಅತಿ ವೇಗವಾಗಿ ಆಮ್ಲಗಳೊಂದಿಗೆ ವರ್ತಿಸಿ ಕ್ರಿಯಾಶೀಲತೆಯನ್ನು ವ್ಯಕ್ತಪಡಿಸುವ ಧಾತು ಯಾವುದು ಅಂದ್ರೆ ಮ್ಯಾಗ್ನೇಸಿಯಂ. ಎರಡನೇ ಧಾತು ಅಲ್ಯೂಮಿನಿಯಂ, ಜಿಂಕ್ ಮತ್ತು Fe. ಸೊ ಈ ಉದಾಹರಣೆಗಳನ್ನ ನೋಡಿದ್ರೆ ನಮ್ಮಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಿಧಾನವಾಗಿ ಆಮ್ಲಗಳೊಂದಿಗೆ ವರ್ತನೆ ಮಾಡತಕ್ಕಂತ ಧಾತು ಯಾವುದು ಅಂತಂದ್ರೆ ಕಬ್ಬಿಣ ಉಳಿದ ಆಮ್ಲಗಳೊಂದಿಗೆ ವರ್ತಿಸುವುದಕ್ಕಿಂತಲೂ ನಿಧಾನವಾಗಿ ವರ್ತಿಸುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇದರ ಒಂದು ಜರುಗುವ ಕ್ರಿಯಾಶೀಲತೆಯ ಸರಣಿ ಕಡಿಮೆ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡಿದಾಗ ನೋಡಿ, ತಾಮ್ರವು ಸಾರರಿಕ್ತ ಆಮ್ಲಗಳೊಂದಿಗೆ ವರ್ತಿಸುವುದಿಲ್ಲ. ಅಂದ್ರೆ ಆಮ್ಲಗಳೊಂದಿಗೆ ವರ್ತಿಸದೇ ಇರುವ ಧಾತು ಯಾವುದು ಅಂತ ಕೇಳ್ತಾರೆ. ಆಮ್ಲಗಳೊಂದಿಗೆ ವರ್ತಿಸದೇ ಇರುವ, ಅದರ ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸದೇ ಇರುವ ಧಾತು ಯಾವುದು ಅಂತಂದ್ರೆ ತಾಮ್ರ. ಇದು ಒಂದು ವೇಳೆ ವರ್ತನೆ ಆಯ್ತು ಆದ್ರೂ ಹೈಡ್ರೋಜನ್ ಅನಿಲ ಏನಾಗಲ್ಲ, ಬಿಡುಗಡೆ ಆಗುವುದಿಲ್ಲ. ಹಾಗಾಗಿ ತಾಮ್ರವು ಹೈಡ್ರೋಜನ್ಗಿಂತ ಕಡಿಮೆ ಕ್ರಿಯಾಶೀಲವಾಗಿರುವುದರಿಂದ ತಾಮ್ರ ಏನ್ ಮಾಡಲ್ಲ, ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟಗೊಳಿಸುವುದಿಲ್ಲ. ಅದೇ ಲೋಹ ನೈಟ್ರಿಕ್ ಆಮ್ಲದೊಂದಿಗೆ ಏನಾದರೂ ಪ್ರತಿವರ್ತಿಸಿದಾಗ ನೋಡಿ, ತಾಮ್ರದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ. ನೈಟ್ರಿಕ್ ಆಮ್ಲದೊಂದಿಗೆ ಏನಾದರೂ ಲೋಹ ಇದು ಆಯ್ತು ಅಂದ್ರೆ ರಿಯಾಕ್ಟ್ ಆದ್ರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುವುದಿಲ್ಲ. ಹಾಗಾದ್ರೆ ಏಕೆಂದರೆ ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕ ಕ್ರಿಯೆಯನ್ನು ಉಂಟು ಮಾಡುವುದರಿಂದ ಹೈಡ್ರೋಜನ್ ಅನ್ನ ಉತ್ಕರ್ಷಿ ಏನನ್ನ ಉತ್ಪತ್ತಿ ಮಾಡುತ್ತೆ? ನೀರನ್ನ ಉತ್ಪತ್ತಿ ಮಾಡುತ್ತೆ. ಸೊ ನೀರನ್ನ ಉತ್ಪತ್ತಿ ಮಾಡುತ್ತೆ. ಮತ್ತು ಸ್ವತಃ ಯಾವುದಾದರೂ ಒಂದು ನೈಟ್ರಿಕ್ ಆಕ್ಸೈಡ್ ಅನ್ನ ಬಿಡುಗಡೆ ಅಂದ್ರೆ ನೋಡಿ, ಲೋಹವು ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ. ಏಕೆಂದರೆ
ನೈಟ್ರಿಕ್ ಆಮ್ಲವು ಪ್ರಬಲ ಉತ್ಕರ್ಷಕ ಆಗಿರುವುದರಿಂದ ಇದು ಏನಾದರೂ ಹೈಡ್ರೋಜನ್ ಅನ್ನ ಉತ್ಪತ್ತಿ ಮಾಡಬೇಕು ಅಂದ್ರೆ ಹೈಡ್ರೋಜನ್ ಜೊತೆಗೆ ಉತ್ಕರ್ಷಿಸಿ ಏನು ಉಂಟು ಮಾಡುತ್ತೆ, ನೀರನ್ನ ಉತ್ಪತ್ತಿ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡುವುದಾದ್ರೆ ಮತ್ತೆ ಯಾವ ಆಮ್ಲಗಳೊಂದಿಗೆ ವರ್ತಿಸುವುದಿಲ್ಲ ಅಂತಂದ್ರೆ ಚಿನ್ನ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ, ಪ್ಲಾಟಿನಂ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ಸ್ಪೆಷಲಿ ಚಿನ್ನ ಮತ್ತು ಪ್ಲಾಟಿನಂಗಳು ಗಾಳಿ, ನೀರು, ಯಾವುದೇ ವಸ್ತುಗಳೊಂದಿಗೆ ಇವು ವರ್ತನೆಗೆ ಒಳಪಡುವುದಿಲ್ಲ. ಆದ್ದರಿಂದ ಬೆಲೆ ಬಾಳುವ ಧಾತುಗಳಲ್ಲಿ ನಾವು ಲೋಹಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಇದೇ ಏನ್ ಮಾಡ್ತೀವಿ ಅಂತಂದ್ರೆ ದ್ರವರಾಜನ, ಇದು ಅಕ್ವಾರೇಜಿಯಾ ಅಂತ ಕರೀತಾರೆ ಇದನ್ನ, ದ್ರವರಾಜನ. ಹಾಗಾದ್ರೆ ಏನು ಅಂದ್ರೆ ಈ ದ್ರವರಾಜನ ಅನ್ನೋದು HCl ಅನುಪಾತ HNO3, HCl ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ ಒಂದು ಅನುಪಾತ ಎಷ್ಟು, HCl ಎಷ್ಟಿರುತ್ತೆ ಅಂದ್ರೆ 3 ಇರುತ್ತೆ, ನೈಟ್ರಿಕ್ ಆಮ್ಲ ಎಷ್ಟಿರುತ್ತೆ ಅಂದ್ರೆ 1 ಇರುತ್ತೆ. ಈ ಹೈಡ್ರೋಕ್ಲೋರಿಕ್ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲಗಳು 3:1 ಅನುಪಾತದೊಳಗಡೆ ಇದ್ದಾಗ ಆವಾಗ ಏನಾಗುತ್ತೆ ಅಂತಂದ್ರೆ ಆ ಆಮ್ಲದಲ್ಲಿಯೂ ಕರಗದ ಚಿನ್ನವನ್ನು ಇದು ಕರಗಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಈ ಬಂಗಾರ ಪ್ಲಾಟಿನಂಗಳನ್ನು ಕರಗಿಸಲು ಬಳಸ್ತಕ್ಕಂತ ಒಂದು ವಸ್ತು ಯಾವುದು ಅಂದ್ರೆ ದ್ರವರಾಜನ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡುವುದಾದ್ರೆ ಕ್ರಿಯಾಶೀಲತೆಯ ಸರಣಿ. ಅಂದ್ರೆ ಕ್ರಿಯಾಶೀಲತೆಯ ಸರಣಿ, ಲೋಹಗಳ ಕ್ರಿಯಾಶೀಲತೆಯ ಸರಣಿ. ಸ್ಥಾನಪಲ್ಲಟ ಕ್ರಿಯೆಯನ್ನು ಆಧರಿಸಿ ಲೋಹಗಳನ್ನು ಕ್ರಿಯಾಕಾರತ್ವದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಿದ ಪಟ್ಟಿಯನ್ನ ಏನು ಕರೀತಾರ ಅಂತಂದ್ರೆ ಕ್ರಿಯಾಶೀಲತೆಯ ಸರಣಿ. ಕ್ರಿಯಾಶೀಲತೆಯ ಸರಣಿ ಅಂದ್ರೆ ನಾವು ಈಗ ಏನ್ ಧಾತುಗಳನ್ನ ತಗೋತೀವಿ, ಫಾರ್ ಎಕ್ಸಾಂಪಲ್ ಅತಿ ಹೆಚ್ಚಾಗಿ ಕ್ರಿಯಾಶೀಲತೆ ಇರುವುದು ಯಾವುದು, ಪೊಟ್ಯಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ. ಇವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಅವು ಯಾವ ತರನಾಗಿ ರಿಯಾಕ್ಟ್ ಆಗ್ತಾವ ಅದರ ಆಧಾರದ ಮೇಲೆ ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ. ಹಾಗಾದ್ರೆ ಯಾವ್ದು ಬರುತ್ತೆ ನೋಡಿ, ಅತ್ಯಂತ ಕ್ರಿಯಾಶೀಲತೆ. ಸೊ ಅತ್ಯಂತ ಕ್ರಿಯಾಶೀಲತೆ ಯಾವುದು ಅಂತಂದ್ರೆ ಉದಾಹರಣೆಗಾಗಿ ಪೊಟ್ಯಾಸಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಇವೆಲ್ಲವೂ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚಾಗಿ ಕ್ರಿಯಾಶೀಲತೆಯನ್ನ ಉಂಟು ಮಾಡತಕ್ಕಂತ ಧಾತು. ಸ್ವಲ್ಪ ಕಡಿಮೆ ಅಂದ್ರೆ ಮಧ್ಯಮ ಕ್ರಿಯಾಶೀಲತೆಯಲ್ಲಿ ಬರ್ತಕ್ಕಂಥವು ಯಾವುವು ಅಂತಂದ್ರೆ ಅಲ್ಯೂಮಿನಿಯಂ, ಸತು, ಕಬ್ಬಿಣ, ಸೀಸ, ಹೈಡ್ರೋಜನ್ಗಳು ಇವೇನಾಗ್ತವೆ ಸ್ವಲ್ಪ ಕಡಿಮೆ ಕ್ರಿಯಾಕಾರತ್ವವನ್ನ ಹೊಂದಿರುತ್ತವೆ. ಸೊ ಇದರ ಒಳಗಡೆ ಕಂಪ್ಲೀಟ್ ಆಗಿ ಏನಾದ್ರೂ ಕ್ರಿಯಾಕಾರತ್ವವನ್ನೇ ಇರದೇ ಇರ್ತಕ್ಕಂಥ ಅಂದ್ರೆ ಅತಿ ಕಡಿಮೆ ಕ್ರಿಯಾಕಾರತ್ವವನ್ನು ಹೊಂದಿರತಕ್ಕಂತ ಧಾತುಗಳು ಯಾವುದು, ಅತಿ ಕಡಿಮೆ ಕ್ರಿಯಾಕಾರತ್ವ ಹೊಂದೋದು ಯಾವುದು ಅಂತಂದ್ರೆ ಬೆಳ್ಳಿ, ಚಿನ್ನ, ಪಾದರಸ, ತಾಮ್ರ. ಇವು ಅತಿ ಕಡಿಮೆ ಕ್ರಿಯಾಶೀಲತೆಯನ್ನ ಉಂಟು ಮಾಡುತ್ತೆ. ಹಾಗಾಗಿನೇ ಏನಂತ ಕರಿತೀವಿ ಅಂತಂದ್ರೆ ಈ ಬಂಗಾರ ಮತ್ತು ಪ್ಲಾಟಿನಂ, ಬೆಳ್ಳಿ, ಪ್ಲಾಟಿನಂ ಇವೆಲ್ಲವುಗಳು ಏನಾಗುತ್ತೆ, ಪ್ಲಾಟಿನಿಯಂ. ಸೊ ಇವೆಲ್ಲವುಗಳು ಕಡಿಮೆ ಕ್ರಿಯಾಶೀಲತೆಯನ್ನ ಉಂಟು ಮಾಡತಕ್ಕಂತ ಧಾತುಗಳು. ಸೊ ಇಲ್ಲಿ ನಾವು ಸ್ಥಾನಪಲ್ಲಟ ಕ್ರಿಯೆಯನ್ನ ನೋಡಿದ್ರೆ ಏನೇನು ಸ್ಥಾನಪಲ್ಲಟ ಕ್ರಿಯೆ ಆಗುತ್ತೆ ಈಗ ನೋಡಿ. ತಾಮ್ರ ಸತುವಿನ ಸಲ್ಫೈಡ್ ಜೊತೆ ಯಾವುದೇ ಕ್ರಿಯೆಯನ್ನು ಉಂಟು ಮಾಡಂಗಿಲ್ಲ. ಕಬ್ಬಿಣದ ಸಲ್ಫೈಡ್ ಜೊತೆ ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದಿಲ್ಲ. ತಾಮ್ರದ ಸಲ್ಫೈಡ್ ಜೊತೆ ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದಿಲ್ಲ. ಆದರೆ ಬೆಳ್ಳಿಯ ನೈಟ್ರೈಡ್ ಜೊತೆ ಏನ್ ಮಾಡುತ್ತೆ, ಸ್ಥಾನಪಲ್ಲಟ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಅದೇ ರೀತಿ ಸತು, ಇಲ್ಲಿ ಸತುವಿನ ಸಲ್ಫೇಟ್ ಪ್ರತಿಕ್ರಿಯೆ ಉಂಟಾಗಲ್ಲ, ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಮತ್ತು ಸ್ಥಾನಪಲ್ಲಟ ಕ್ರಿಯೆಯನ್ನ ಉಂಟು ಮಾಡುತ್ತೆ ಸತು. ಕಬ್ಬಿಣ ಸತುವಿನ ಜೊತೆ ವರ್ತನೆ ಆಗಲ್ಲ, ಕಬ್ಬಿಣದ ಸಲ್ಫೇಟ್ ಜೊತೆ ಪ್ರತಿಕ್ರಿಯೆ ಆಗಲ್ಲ. ಆದರೆ ತಾಮ್ರದ ಸಲ್ಫೇಟ್ ಮತ್ತು ಬೆಳ್ಳಿಯ ಸಲ್ಫೇಟ್ ಜೊತೆ ಏನಾಗುತ್ತೆ ಅಂತಂದ್ರೆ ಇದು ಪ್ರತಿಕ್ರಿಯೆಯನ್ನ ಉಂಟು ಮಾಡುತ್ತೆ. ಅದೇ ರೀತಿ ಮ್ಯಾಗ್ನೀಸಿಯಂ ಇಲ್ಲಿ ಯಾವುದು ಸತುವಿನ ಸಲ್ಫೇಟ್ ಜೊತೆ ಸ್ಥಾನಪಲ್ಲಟ ಕ್ರಿಯೆ ಉಂಟು ಮಾಡುತ್ತೆ, ಬೆಳ್ಳಿಯ ಸಲ್ಫೇಟ್ ಜೊತೆ ಸ್ಥಾನಪಲ್ಲಟ ಕ್ರಿಯೆ ಉಂಟು ಮಾಡುತ್ತೆ. ನೆಕ್ಸ್ಟ್ ಯಾವುದು ತಾಮ್ರದ ಸಲ್ಫೇಟ್ ಜೊತೆ ಸ್ಥಾನಪಲ್ಲಟ ಕ್ರಿಯೆ ಉಂಟು ಮಾಡುತ್ತೆ, ಬೆಳ್ಳಿಯ ಜೊತೆ
ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತೆ. ಅದೇ ಬೆಳ್ಳಿಯನ್ನು ತಗೊಂಡು ನೋಡಿ, ಯಾವುದು ಬೆಳ್ಳಿ ಸತುವಿನ ಜೊತೆ ವರ್ತನೆ ಮಾಡಲ್ಲ, ಕಬ್ಬಿಣದ ಸಲ್ಫೇಟ್ ಜೊತೆ ವರ್ತನೆ ಮಾಡಲ್ಲ, ತಾಮ್ರದ ಸಲ್ಫೇಟ್ ಜೊತೆ ವರ್ತನೆ ಮಾಡಲ್ಲ, ಬೆಳ್ಳಿಯ ನೈಟ್ರೈಡ್ ಜೊತೆನೂ ವರ್ತನೆ ಮಾಡಲ್ಲ. ಆದರೆ ಬೆಳ್ಳಿ ಸಲ್ಫರ್ ಜೊತೆ ಕೂಡುತ್ತೆ. ಸಲ್ಫರ್ ಜೊತೆ ಕೂಡಿದಾಗ ಏನಾಗುತ್ತೆ, ಸ್ವಲ್ಪ ಕಪ್ಪನೆಯ ಒಂದು ಪದರು ಉಂಟಾಗುತ್ತೆ. ಹಾಗಾದ್ರೆ ಬೆಳ್ಳಿ ನಿಸರ್ಗದಲ್ಲಿರ್ತಕ್ಕಂಥ ಸಲ್ಫರ್ ಜೊತೆ ಕೂಡುತ್ತೆ. ಕೆಲವೊಂದಿಷ್ಟು ಅಯಾನಿಕ ಸಂಯುಕ್ತಗಳನ್ನ ನೋಡೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಗ ಯಾವುದು ಅಯಾನಿಕ ಸಂಯುಕ್ತಗಳು ಅಂದ್ರೆ ಅಯಾನ್ಸ್ಗಳು. ನಿಮಗೆ ಗೊತ್ತಿದ್ದಾವೆ, ಪಾಸಿಟಿವ್ ಅಯಾನು, ನೆಗೆಟಿವ್ ಅಯಾನು, ನ್ಯೂಟ್ರಾನ್ಸ್. ಸೊ ಮೂರು ವಸ್ತುಗಳನ್ನ ನಾವು ನೋಡಿದಾಗ ಅದರಲ್ಲಿ ಲೋಹಗಳು ಎಲೆಕ್ಟ್ರಾನ್ ಅನ್ನ ದಾನ ಮಾಡುವುದರಿಂದ, ಲೋಹಗಳು ಎಲೆಕ್ಟ್ರಾನ್ ಅನ್ನ ದಾನ ಮಾಡುವುದರಿಂದ ಅಥವಾ ಎಲೆಕ್ಟ್ರಾನ್ ಕಳೆದುಕೊಳ್ಳುವುದರಿಂದ ಅವು ಏನಾಗುತ್ತೆ, ವಿದ್ಯುತ್ ಧನಿಯಗಳು ಆಗುತ್ತೆ. ಅಂದ್ರೆ ಒಂದು ಎಲೆಕ್ಟ್ರಾನ್ ಲೋಹ ದಾನ ಮಾಡಿದ್ರೆ ಒಂದು ಎಲೆಕ್ಟ್ರಾನ್ ಅದು ಕಳ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ಗಳನ್ನ ದಾನ ಮಾಡುವ ಪ್ರವೃತ್ತಿ ಯಾವುದಕ್ಕಿದೆ ಅಂತಂದ್ರೆ ಲೋಹಗಳಿಗಿದಾವೆ. ಅದರೊಳಗಡೆ ಅಲೋಹಗಳು ಎಲೆಕ್ಟ್ರಾನ್ ಏನ್ ಮಾಡ್ತವೆ, ಲೋಹಗಳು ದಾನ ಮಾಡಿದ್ರೆ ಅಲೋಹಗಳು ಏನ್ ಮಾಡ್ತವೆ ಅಂದ್ರೆ ಸ್ವೀಕಾರ ಮಾಡ್ಕೋತವೆ. ಈ ಎಲೆಕ್ಟ್ರಾನ್ ಪಡೆದುಕೊಳ್ಳುವುದರಿಂದ ಇವುಗಳಿಗೆ ಏನಂತ ಕರೀತಾರೆ, ವಿದ್ಯುತ್ ಋಣೀಯಗಳು ಅಂತ ಕರೀತಾರೆ. ಅಂದ್ರೆ ವಿದ್ಯುತ್ ಧನೀಯ ಅಂತಂದ್ರೆ ಪಾಸಿಟಿವ್ ಅಯಾನು, ವಿದ್ಯುತ್ ಋಣೀಯ ಅಂತಂದ್ರೆ ನೆಗೆಟಿವ್ ಅಯಾನು. ಹಾಗಾದ್ರೆ ಲೋಹ ಮತ್ತು ಅಲೋಹಗಳ ನಡುವೆ ಪ್ರಬಲ ಆಕರ್ಷಕ ಬಲ ಉಂಟಾಗುವುದು ಯಾವುದರಿಂದ ಅಂದ್ರೆ ಅಯಾನಿಕ ಬಲದಿಂದ. ಈ ಅಯಾನಿಕ ಬಂಧ ಅಂದ್ರೆ ಪಾಸಿಟಿವ್ ಅಯಾನು ನೆಗೆಟಿವ್ ಅಯಾನ್ಸ್ಗಳ ಸಹಾಯದಿಂದ ಏನು ಬಂಧ ಉಂಟಾಗುತ್ತೆ, ಆ ಬಂಧದಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ವಸ್ತುಗಳು ಗಟ್ಟಿತನವನ್ನ ಉಂಟು ಮಾಡುತ್ತೆ. ಅಂದ್ರೆ ನೋಡಿ, ಲೋಹ ಮತ್ತು ಅಲೋಹಗಳ ನಡುವೆ ಪ್ರಬಲ ಆಕರ್ಷಣಾ ಬಲ ಉಂಟಾಗುವುದರಿಂದ ಈ ಬಲ ಯಾವುದು ಅಂದ್ರೆ ಅಯಾನಿಕ ಬಂಧ ಕರೀತಾರೆ. ಸೊ ಈ ಬಂಧಗಳಿಂದ ಉಂಟಾದ ಸಂಯುಕ್ತವನ್ನ ನಾವೇನ ಕರಿತೀವಿ, ಅಯಾನಿಕ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಉದಾಹರಣೆಯನ್ನ ನೋಡುವುದಾದ್ರೆ NaCl, Na ಇದ್ದದ್ದು ನೋಡಿ, Na ಪ್ಲಸ್ ಅಯಾನು ಪ್ಲಸ್ ಆಫ್ Cl ಮೈನಸ್ ಅಯಾನು. MgCl2 ಅನದರ್ ಎಕ್ಸಾಂಪಲ್ ಅನ್ನ ನೋಡುವುದಾದ್ರೆ Mg ಪ್ಲಸ್ ಪ್ಲಸ್ ಅಯಾನು Cl2 ಮೈನಸ್ ಅಯಾನುಗಳು ಏನಾಗುತ್ತೆ, ಇಲ್ಲಿ ಅಯಾನಿಕ ಬಂಧವನ್ನ ಉಂಟು ಮಾಡುತ್ತೆ. ಈ ಅಯಾನಿಕ ಬಂಧದಿಂದ ಅಯಾನಿಕ ಸಂಯುಕ್ತಗಳು ಉಂಟಾಗ್ತವೆ. ಸೊ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಅದೇ ಎಕ್ಸಾಂಪಲ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೋಡಿಯಂ ಕ್ಲೋರೈಡ್. ಹಾಗಾದ್ರೆ ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನು, ಸೋಡಿಯಂ ಕ್ಲೋರೈಡ್ ಅಂದ್ರೆ ಏನು ಅಂತಂದ್ರೆ ನೋಡಿ, Na ಮತ್ತು Cl. ಸೋಡಿಯಂ ಕ್ಲೋರೈಡ್ ದ ಸಾಮಾನ್ಯ ಅಣುಸೂತ್ರ ಏನು ಅಂದ್ರೆ NaCl ಅಂತ ಕರಿತೀವಿ. ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು ಅಂದ್ರೆ 11, ಕ್ಲೋರಿನ್ ನ ಪರಮಾಣು ಸಂಖ್ಯೆ ಎಷ್ಟು ಅಂದ್ರೆ 17. ಈ ಸೋಡಿಯಂ ಎಲೆಕ್ಟ್ರಾನ್ ವಿನ್ಯಾಸವನ್ನ ಬಿಡಿಸಬೇಕಾದ್ರೆ 1s ಸ್ಕ್ವೇರ್ 2s ಸ್ಕ್ವೇರ್ 2p6 3s1 ಇದು ಈ ರೀತಿ ನೀವು ಬಿಡಿಸಿದಾಗ ಎಸ್ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಉಳಿಯುತ್ತೆ, ಒಂದು ಎಲೆಕ್ಟ್ರಾನ್ ಉಳಿಯುತ್ತೆ. ಅಂದ್ರೆ ಎಸ್ ಕವಚದಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಗಳು ಎಷ್ಟು ಇರ್ತವೆ ಅಂದ್ರೆ 2 ಇರ್ತವೆ. ಆದ್ರೆ ಒಂದು ಎಲೆಕ್ಟ್ರಾನ್ ಭರ್ತಿಯಾಗಿರೋದ್ರಿಂದ ಒಂದು ಎಲೆಕ್ಟ್ರಾನ್ ಉಳಿಯುತ್ತೆ. ಅದೇ ಮೇನ್ ಆರ್ಬಿಟಲ್ ಪ್ರಕಾರ ಹೇಳಬೇಕಾದ್ರೆ KLM ಪ್ರಕಾರ ಹೇಳಬೇಕಾದ್ರೆ K ದೊಳಗಡೆ 2 ಎಲೆಕ್ಟ್ರಾನ್ಗಳು, L ದೊಳಗಡೆ 8 ಎಲೆಕ್ಟ್ರಾನ್, 8 2 10 ಆಯ್ತು. ಇನ್ನು ಒಂದು ಎಲೆಕ್ಟ್ರಾನ್ ಬೇಕಾಗಿದೆ, ಆ ಒಂದು ಎಲೆಕ್ಟ್ರಾನ್ M ಕವಚದಿಂದ ತೆಗೆದುಕೊಳ್ಳುತ್ತೆ. ಸೇಮ್ ಪಾಯಿಂಟ್, ಕ್ಲೋರಿನ್ ನ ಪರಮಾಣು ಸಂಖ್ಯೆ ಎಷ್ಟಿದೆ 17 ಇದೆ. ಇದು ಎಲೆಕ್ಟ್ರಾನ್ ವಿನ್ಯಾಸವನ್ನ ಇದ್ರ ಪ್ರಕಾರ 2 8 7, ಯಾಕಂದ್ರೆ K ದಾಗ 2 ಎಲೆಕ್ಟ್ರಾನ್ ಬರ್ತಿ ಇರ್ತವೆ, L ಒಳಗಡೆ 8 ಎಲೆಕ್ಟ್ರಾನ್ ಬರ್ತಿ ಇರ್ತವೆ, M ದೊಳಗಡೆ 18 ಎಲೆಕ್ಟ್ರಾನ್ ಬರ್ತಿ ಇರ್ತವೆ. ಇನ್ನೊಂದು ಕವಚ ಬರುತ್ತೆ N ಒಳಗಡೆ 32 ಎಲೆಕ್ಟ್ರಾನ್ಗಳು ಬರ್ತಿ ಇರ್ತವೆ. ಒಂದೊಂದು ತುಂಬಿದ ನಂತರ ಮತ್ತೊಂದು ಕವಚಕ್ಕೆ ನಾವೇನ್ ಮಾಡಬೇಕು ಅಂದ್ರೆ ಜಂಪ್ ಮಾಡಬೇಕು. ಬಟ್ ಇಲ್ಲಿ ನಮಗೆ ಬೇಕಾಗುತ್ತೇನು ಅಂದ್ರೆ 2 8 1 2 8 7 17 ಆಯ್ತು ನೋಡಿ, 2 8 10 1 7 17. ಇವಾಗ ನೋಡಿ, ಇದು ಕವಚ ಭರ್ತಿ ಆಗ್ಬೇಕಾದ್ರೆ ಅಂದ್ರೆ 8 ಆಗ್ಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಗಳ ಕೊರತೆ ಇದೆ, 1 ಎಲೆಕ್ಟ್ರಾನ್ದ ಕೊರತೆ ಇದೆ. 1 ಎಲೆಕ್ಟ್ರಾನ್ದ ಕೊರತೆ ಇರುವುದರಿಂದ ಸೋಡಿಯಂ ಲೋಹ ಆಗಿರುವುದರಿಂದ ಇದು ಎಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ, ದಾನ ಮಾಡುತ್ತೆ. ಸೋಡಿಯಂ ಲೋಹಗಳು ಎಲೆಕ್ಟ್ರಾನ್ ಅನ್ನ ದಾನ ಮಾಡ್ತವೆ.
ಮಾಡ್ತವೆ, ಅಲೋಹಗಳು ಎಲೆಕ್ಟ್ರಾನ್ ಅನ್ನ ಏನ್ ಮಾಡ್ತವೆ, ಸ್ವೀಕಾರ ಮಾಡ್ಕೊಳ್ತವೆ. ಸೊ ಕ್ಲೋರಿನ್ ಅನ್ನೋದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಇದು ಮೈನಸ್ ಅಯಾನು ಇರುವುದರಿಂದ ಕ್ಲೋರಿನ್ ಅನ್ನೋದು ಏನು, ಅಲೋಹ. ಸೊ ಅಲೋಹ ಆಗಿರುವುದರಿಂದ ಇದು ಎಲೆಕ್ಟ್ರಾನ್ ಅನ್ನ ಸ್ವೀಕಾರ. ಎಷ್ಟು ಎಲೆಕ್ಟ್ರಾನ್ಗಳ ಕೊರತೆ ಇದ್ದಾರೆ, ಒಂದು ಎಲೆಕ್ಟ್ರಾನ್ ಕ್ಲೋರಿನ್ ಬೇಕಾಗಿದೆ. ಲೋಹದಲ್ಲಿ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ, ಅದು ಒಂದು ಎಲೆಕ್ಟ್ರಾನ್ ಅನ್ನ ಇದಕ್ಕೆ ಪಾಸ್ ಮಾಡುತ್ತೆ, ಅವಾಗಿದು ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಅದನ್ನೇ ವಾಕ್ಯ ರೂಪದಲ್ಲಿ ನೋಡಿದಾಗ ನೋಡಿ, ಸೋಡಿಯಂ ತನ್ನ ಹೊರಕವಚದಲ್ಲಿ 1 ಹಾಗೂ ಕ್ಲೋರಿನ್ ತನ್ನ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದಾವೆ. ನೆಕ್ಸ್ಟ್ ಅಷ್ಟಕ ವಿನ್ಯಾಸ ಅಂದ್ರೆ 8ರ ರಚನೆ ಆಗ್ಬೇಕಾದ್ರೆ, ಅಂದ್ರೆ ಸಂಪೂರ್ಣ ಕವಚ ಭರ್ತಿ ಆಗ್ಬೇಕಾದ್ರೆ, ಅಷ್ಟಕ ವಿನ್ಯಾಸ ಸಂಪೂರ್ಣವಾಗಬೇಕಾದರೆ ಸೋಡಿಯಂ ತನ್ನ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಅನ್ನು ಕ್ಲೋರಿನ್ ಪರಮಾಣುವಿಗೆ ವರ್ಗಾಯಿಸುತ್ತೆ. 1 ಎಲೆಕ್ಟ್ರಾನ್ ಕಳೆದುಕೊಂಡ ಸೋಡಿಯಂ ಪರಮಾಣು ಧನ ಆವೇಶ ಪಡೆದು ಧನ ಅಯಾನು ಆಗುತ್ತೆ. ಅದೇ 1 ಎಲೆಕ್ಟ್ರಾನ್ ಪಡೆದುಕೊಂಡ ಕ್ಲೋರಿನ್ ಪರಮಾಣು ಋಣ ಆವೇಶ ಪಡೆದು ಋಣ ಅಯಾನು ಆಗುತ್ತೆ. ಈ ರೀತಿ ಪರಸ್ಪರ ಏನಾಗುತ್ತೆ, ವಿರುದ್ಧವಾದ ವಿದ್ಯುದಾವೇಶ ಹೊಂದಿದ್ದು ಅವುಗಳ ನಡುವೆ ಪ್ರಬಲ ವಿದ್ಯುತ್ತಾಕರ್ಷಕ ಬಲ ಉಂಟಾಗಿ ಒಂದು ಅಯಾನಿಕ ಬಂಧ ಉಂಟಾಗುತ್ತೆ. ಈ ಅಯಾನಿಕ ಬಂಧವನ್ನೇ ನಾವೇನ ಕರಿತೀವಿ ಅಂತಂದ್ರೆ ಅಯಾನಿಕ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಎಕ್ಸಾಮ್ಗೆ SSLC ಎಕ್ಸಾಮ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಯಾವುದು ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ ಯಾವುದು ಅಂದ್ರೆ ನೋಡಿ, ಇದು ಚುಕ್ಕಿ ರಚನಾ ವಿನ್ಯಾಸ ಅಂತೇಳಿ ಕರಿತೀವಿ. ಸೊ ಹಾಗಾದ್ರೆ ಚುಕ್ಕಿ ರಚನಾ ವಿನ್ಯಾಸ ಅಂದ್ರೆ ಏನು ಅಂತಂದ್ರೆ, ನೋಡಿ ಚುಕ್ಕಿ ರಚನಾ ವಿನ್ಯಾಸ, ಸೋಡಿಯಂ 281 ಎಲೆಕ್ಟ್ರಾನ್ ವಿನ್ಯಾಸ ಬಿಡಿಸ್ತೀವಿ. ಸೋಡಿಯಂ ಒಳಗಡೆ 1 ಎಲೆಕ್ಟ್ರಾನ್ ಉಳಿಯುವುದರಿಂದ ಅದನ್ನ ಭರ್ತಿ ಮಾಡಿ 28 ಕಂಪ್ಲೀಟ್ ಭರ್ತಿಯಾಗಿದೆ, 1 ಎಲೆಕ್ಟ್ರಾನ್ ಉಳಿದಿದೆ. ಈ 1 ಎಲೆಕ್ಟ್ರಾನ್ ಏನು ಮಾಡಬೇಕು, ಕ್ಲೋರಿನ್ಗೆ ಡೊನೇಟ್ ಮಾಡಬೇಕು. ಸೊ ಕ್ಲೋರಿನ್ಗೆ ಡೊನೇಟ್ ಮಾಡುವುದರಿಂದ ಕ್ಲೋರಿನ್ ಅಲ್ಲಿ ನೋಡಿ 287 ಎಲೆಕ್ಟ್ರಾನ್ ಅನ್ನ ಬಿಡಿಸಿದ್ವಿ. ಇದ್ರ ಒಳಗಡೆ 1 ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಸೊ ಇಲ್ಲಿ 1 ಎಲೆಕ್ಟ್ರಾನ್ ಇದಕ್ಕೆ ದಾನ ಮಾಡುವುದರಿಂದ 287 ಇದ್ದದ್ದು ಏನಾಗುತ್ತೆ, 288 ಆಗುತ್ತೆ, ಅಷ್ಟಕ ಜೋಡಣೆಯನ್ನ ಹೊಂದುತ್ತೆ. ಅದನ್ನೇ ನಾವು ಇಲ್ಲಿ ಎಕ್ಸ್ಪೆರಿಮೆಂಟ್ ಪ್ರಕಾರ ತೋರಿಸಬೇಕು ಅಂದ್ರೆ, ಸೊ NA ಇದ್ದಿದ್ದು ಕ್ಲೋರಿನ್ ಅಯಾಣುವನ್ನ ಇದು ಹೊಂದಿರುವುದರಿಂದ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಬರ್ತವೆ ಅಂತಂದ್ರೆ ನೋಡಿ 1 2 3 4 5 6 7. ಸೊ 7 ಎಲೆಕ್ಟ್ರಾನ್ಗಳು ಆಲ್ರೆಡಿ ಇದಾವೆ, 8 ಆಗಬೇಕು ಅಂದ್ರೆ 1 ಎಲೆಕ್ಟ್ರಾನ್ ಏನಿದೆ ಅವಶ್ಯಕತೆ ಇದೆ. ಸೊ 1 ಎಲೆಕ್ಟ್ರಾನ್ ಅವಶ್ಯಕತೆ ಇರುವುದರಿಂದ ಈ ಸೋಡಿಯಂ ಅನ್ನ Na+ ಅಂತ ಬರುದು, ಈ 1 ಎಲೆಕ್ಟ್ರಾನ್ ಏನಾಗುತ್ತೆ ಈ ಭಾಗದೊಳಗಡೆ ಬಂದು ಕೂಡುತ್ತೆ. ಸೊ ಇದನ್ನ ನಾವೇನು ಕರಿತೀವಿ ಅಂತಂದ್ರೆ ಚುಕ್ಕಿ ರಚನಾ ವಿನ್ಯಾಸ ಅಂತೇಳಿ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ಮ್ಯಾಗ್ನೇಸಿಯಂ ಅನ್ನ ಬಿಡಿಸಿದಾಗ ಮ್ಯಾಗ್ನೇಸಿಯಂ 282 ಇದೆ. ಸೊ 28 ಏನಾಗಿದೆ ಅಂತಂದ್ರೆ ಇಲ್ಲಿ ಪ್ರೆಸೆಂಟ್ ಆಗಿದೆ. ಸೊ ಈ 28 ಒಳಗಡೆ ಎಷ್ಟು ಎಲೆಕ್ಟ್ರಾನ್ಗಳು ಅಂದ್ರೆ ಈ ಎಲೆಕ್ಟ್ರಾನ್ ವಿನ್ಯಾಸವನ್ನು ನೀವು ಬಿಡಿಸಬೇಕು. 1s² 2s² 2p6 3s². 2 ಎಲೆಕ್ಟ್ರಾನ್ಗಳು ವೇಲೆನ್ಸಿ ಎಲೆಕ್ಟ್ರಾನ್ಸ್ಗಳು ಇದರಲ್ಲಿದ್ದಾವೆ. ಆ 2 ವೇಲೆನ್ಸಿ ಎಲೆಕ್ಟ್ರಾನ್ಗಳು 2 ಕ್ಲೋರಿನ್ ಅಟಮ್ಸ್ ಗಳಿಗೆ ಪಾಸ್ ಮಾಡಬೇಕು. ಸೊ ಮ್ಯಾಗ್ನೇಸಿಯಂ ಒಳಗಡೆ 2 ಎಲೆಕ್ಟ್ರಾನ್ಸ್ಗಳು ಉಳಿಯುವುದರಿಂದ 1 ಎಲೆಕ್ಟ್ರಾನ್ ಏನಾಗುತ್ತೆ ಈ ಕ್ಲೋರಿನ್ ಅಯಾನ್ಗೆ, ಅಂದ್ರೆ ಇಲ್ಲಿ 7 ಎಲೆಕ್ಟ್ರಾನ್ಸ್ಗಳಿದಾವೆ. ಸೊ ಈ 7 ಎಲೆಕ್ಟ್ರಾನ್ಸ್ಗಳಲ್ಲಿ 1 ಎಲೆಕ್ಟ್ರಾನ್ ಇದಕ್ಕೆ ಪಾಸ್ ಆಗುತ್ತೆ. ಅನದರ್ ಎಲೆಕ್ಟ್ರಾನ್ ಏನ್ ಮಾಡುತ್ತೆ, ಇನ್ನೊಂದು ಕ್ಲೋರಿನ್ ಅಯಾಣುವನ್ನ ತಗೊಂಡು ಇಲ್ಲಿನೂ 7 ಎಲೆಕ್ಟ್ರಾನ್ಗಳು, 1 ಎಲೆಕ್ಟ್ರಾನ್ ಗ್ಯಾಪ್ ಇರುತ್ತೆ. ಮ್ಯಾಗ್ನೇಸಿಯಂ ನಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ಸ್ಗಳು, ಈ ಮ್ಯಾಗ್ನೇಸಿಯಂ ನಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ಗಳು ಒಂದೊಂದು ಕ್ಲೋರಿನ್ ಅಯಾಣುವಿಗೆ ಟ್ರಾನ್ಸ್ಫರ್ ಆಗುವುದರಿಂದ ಇಲ್ಲಿ Mg ತಾವು ನೋಡಬಹುದು, ಇಲ್ಲಿ Mg2+ ಅಯಾನು ಈ ಕ್ಲೋರಿನ್ ಅಯಾಣುವಿಗೆ ಏನಾಗುತ್ತೆ ಅಂತಂದ್ರೆ
ಪಾಸ್ ಆಗುತ್ತೆ. ಈ ರೀತಿ ಪಾಸ್ ಆಗುವುದರಿಂದ ಮ್ಯಾಗ್ನೇಸಿಯಂ ಕ್ಲೋರೈಡವು ತಯಾರಾಗುತ್ತೆ. ಸೊ ಇದಕ್ಕೇನು ಕರಿತೀವಿ ಅಂತಂದ್ರೆ ಅಯಾನಿಕ ಬಂಧ ಅಥವಾ ಅಯಾನಿಕ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಇದು ಎಕ್ಸಾಮ್ ದೃಷ್ಟಿಯಿಂದ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಏನಿಲ್ಲ, ಸಿಂಪಲ್ ಆಗಿ ಸೋಡಿಯಂ ಅನ್ನ ಬರೀತೀರಾ. Cl ಒಳಗಡೆ ಎಷ್ಟು ಎಲೆಕ್ಟ್ರಾನ್ಗಳು ಭರ್ತಿಯಾಗಿದ್ದಾವೆ? 1 2 3 4 5 6 7 ಇದಾವೆ. ಸೊ ಇಲ್ಲಿ ಈ Cl ಗೆ ಒಂದು ಎಲೆಕ್ಟ್ರಾನ್, 7 ಎಲೆಕ್ಟ್ರಾನ್ ಬಂದಿದೆ, ಒಂದು ಎಲೆಕ್ಟ್ರಾನ್ ಕಡಿಮೆ ಇರುವುದರಿಂದ ಇದು ಏನ್ ಮಾಡುತ್ತೆ ಅಂದ್ರೆ ಸೋಡಿಯಂ ಹತ್ರ ಒಂದು ಎಲೆಕ್ಟ್ರಾನ್ ಇದೆ. ಈ ಒಂದು ಎಲೆಕ್ಟ್ರಾನ್ ಅನ್ನ ಸೋಡಿಯಂ ಮತ್ತೊಂದು ಕಡೆ ಪಾಸ್ ಮಾಡಬೇಕಾಗಿದೆ. ಯಾವುದು? ಕ್ಲೋರಿನ್ ಗೆ ಪಾಸ್ ಮಾಡಬೇಕು. ಆಲ್ರೆಡಿ ಕ್ಲೋರಿನ್ ಗೆ ಎಷ್ಟಿದಾವೆ? 7 ಇದಾವೆ. 1 2 3 4 5 6 7. ಒಂದು ಎಲೆಕ್ಟ್ರಾನ್ ಅನ್ನ ಇಲ್ಲಿ ಪಾಸ್ ಮಾಡುವುದರಿಂದ ಇದು ಮೈನಸ್ ಋಣೀಯತೆಯನ್ನು ಹೊಂದುವ ಸಾಧ್ಯ ಮತ್ತು ಸೋಡಿಯಂ ಪ್ಲಸ್ ಅಯಾಣವಾಗಿ ಮಾರ್ಪಡುತ್ತೆ. ಅವಾಗ ಟೋಟಲ್ ಆಗಿದೆ ಏನಾಗ್ಬಿಡುತ್ತೆ? NaCl ಆಗಿ ಮಾರ್ಪಾಡಾಗುತ್ತೆ. ಸೊ ಇದನ್ನ ಏನು ಕರಿತೀವಿ ಅಂದ್ರೆ ಸ್ನೇಹಿತರೆ, ಚುಕ್ಕಿ ರಚನಾ ವಿನ್ಯಾಸ ಅಂತ ಹೇಳಿ ಕರಿತೀವಿ. ಅಯಾನಿಕ ಬಂಧಗಳಲ್ಲಿ ಮ್ಯಾಗ್ನೀಸಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಇದು ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ 10th ಕ್ಕೆ. ಸ್ವಲ್ಪ ಇದನ್ನ ಪ್ರಾಕ್ಟೀಸ್ ಮಾಡುವುದರಿಂದ ಇದು ಸಂಪೂರ್ಣವಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದನ್ನ ಇದೇ ರೀತಿ ನಾವು ಏನ್ ಮಾಡಬಹುದು? Na2O ಅನ್ನ MgOಗಳ ಉಂಟಾಗುವಿಕೆಯನ್ನ ನಾವು ಏನ್ ಮಾಡಬಹುದು? ನೋಡಬಹುದು. ಸೊ Na ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ Na ಏನಾಗಿದೆ? ಒಂದು ಎಲೆಕ್ಟ್ರಾನ್ ಯಾವಾಗಲೂ ಇರುತ್ತೆ. ಸೋಡಿಯಂ ಒಳಗಡೆ ಅಂದ್ರೆ ಇಲ್ಲಿ Na2 ಇರೋದ್ರಿಂದ 2 ಬರಿತೀವಿ. ಆಕ್ಸಿಜನ್ ಒಳಗಡೆ 2 ಎಲೆಕ್ಟ್ರಾನ್ಗಳ ಕೊರತೆ ಇರುತ್ತೆ. ಅಂದ್ರೆ ಹೆಂಗ ಅಂತಂದ್ರೆ ನೋಡಿ, ಆಕ್ಸಿಜನ್ ಪರಮಾಣು ಸಂಖ್ಯೆ 8 ಇದೆ. ಇದನ್ನ ನೀವು ಬಿಡಿಸಿದಾಗ 1s2 2s2 2p4 ವೇಲೆನ್ಸಿ ಎಲೆಕ್ಟ್ರಾನ್ಗಳು ಎಷ್ಟು ಉಳಿದು? 2 ಉಳಿದು. ಆ 2 ಎಲೆಕ್ಟ್ರಾನ್ಸ್ಗಳು ಇದು ಏನ್ ಮಾಡಬೇಕು? ಸೋಡಿಯಂ ಪಾಸ್ ಮಾಡಬೇಕು. ಪಾಸ್ ಆಗಬೇಕು ಅಂದ್ರೆ ಈ 2 ಎಲೆಕ್ಟ್ರಾನ್ಸ್ಗಳು ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ಗಳನ್ನ ಕೊಟ್ಟು ಬಿಡುತ್ತೆ. ಈ ಸೋಡಿಯಂ 2 ಎಲೆಕ್ಟ್ರಾನ್ಗಳನ್ನ ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಾನ್ಗಳು ಕೊಡುವುದರಿಂದ ಇದು ಚುಕ್ಕಿ ರಚನಾ ವಿನ್ಯಾಸ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಸೊ ನೆಕ್ಸ್ಟ್ ಆಗಿ ನಾವು ನೋಡ್ತಾ ಕೊಟ್ಟಿದ್ದು ಯಾವುದು ಅಂತಂದ್ರೆ ಈ ಅಯಾನಿಕ ಸಂಯುಕ್ತಗಳು ಅಂತ ನೋಡ್ತೀವಿ. ಸೊ ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನ ನೋಡಿದಾಗ ಯಾವುದೇ ಅಯಾನಿಕ ಸಂಯುಕ್ತಗಳಿರಲಿ, ಎಲ್ಲಾ ಅಯಾನಿಕ ಸಂಯುಕ್ತಗಳು ಬಹುತೇಕವಾಗಿ ಘನ ವಸ್ತುಗಳಾಗಿದ್ದು ಸ್ವಲ್ಪ ಮಟ್ಟಿಗೆ ಏನಾಗಿರುತ್ತೆ? ಕಠಿಣವಾಗಿರ್ತವೆ. ಸಾಮಾನ್ಯವಾಗಿ ಎರಡನೇ ಪಾಯಿಂಟ್ ನೋಡೋದಾದ್ರೆ, ಸಾಮಾನ್ಯವಾಗಿ ಬಿದುರವಾಗಿದ್ದ ಒತ್ತಡವನ್ನು ಹಾಕಿದಾಗ ಅಯಾನಿಕ ವಸ್ತುಗಳು ಏನಾಗುತ್ತೆ ಅಂತಂದ್ರೆ ಪುಡಿ ಪುಡಿ ಆಗುತ್ತೆ. ಉದಾಹರಣೆಗಾಗಿ ಸೋಡಿಯಂ ಕ್ಲೋರೈಡ್ ಅಡಿಗೆ ಉಪ್ಪು ಗಟ್ಟಿ ಇದೆ, ಬಟ್ ಇದನ್ನು ಸ್ವಲ್ಪ ಘರ್ಷಣೆಗೆ ಒಳಪಡಿಸಿದಾಗ ಎಲ್ಲ ಉಪ್ಪು ಏನಾಗುತ್ತೆ? ಪುಡಿ ಪುಡಿ ಆಗುತ್ತೆ. ಸಾಮಾನ್ಯವಾಗಿ ಇವೆಲ್ಲ ನೀರಿನೊಳಗಡೆ, ಉಪ್ಪನ್ನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. ಅಯಾನಿಕ ಸಂಯುಕ್ತಗಳು ಉಪ್ಪು ನೀರೊಳಗಡೆ ಹಾಕಿದಾಗ ಏನಾಗುತ್ತೆ? ವಿಲೀನವಾಗ್ತವೆ. ಮತ್ತು ಇವು ಆದ್ರೆ ಇವು ಎದ್ರಾಗ ವಿಲೀನ ಆಗಲ್ಲ ಅಂದ್ರೆ ಸಾವಯವ ದ್ರಾವಕದಲ್ಲಿ ಇವು ವಿಲೀನ ಆಗಲ್ಲ. ಯಾವುದು? ಸೀಮೆ ಎಣ್ಣೆ, ಪೆಟ್ರೋಲು ಇತ್ಯಾದಿಗಳಲ್ಲಿ ವಿಲೀನವಾಗುವುದಿಲ್ಲ. ಬಹುತೇಕವಾಗಿ ಎಲ್ಲ ಅಯಾನಿಕ ವಸ್ತುಗಳು ಏನಾಗಿರ್ತವೆ? ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕಗಳಾಗಿರ್ತವೆ. ಈ ಎಲ್ಲ ವಾಹಕಗಳಾಗಿರುವುದರಿಂದ ಈ ಪಾಯಿಂಟ್ಸ್ ಅನ್ನು ನಾವೇನ್ ಮಾಡಬಹುದು ಅಂತಂದ್ರೆ ಈಸಿಯಾಗಿ ನೆನಪಿಟ್ಕೋಬಹುದು. ಇನ್ನು ಇದ್ರ ಒಳಗಡೆ ನಾವು ಏನ್ ನೆನಪಿಟ್ಕೋಬೇಕು? ಇದ್ರೊಳಗಡೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಅಂದ್ರೆ ಏನ್ ನೆನಪಿಟ್ಕೋಬೇಕು? ಸೊ ನೋಡಿ, ಅಯಾನಿಕ ಸಂಯುಕ್ತಗಳಲ್ಲಿನ ಧನ ಮತ್ತು ಋಣಾಯಾನುಗಳ ನಡುವೆ ಇರುವ ಪ್ರಬಲ ಆಕರ್ಷಣ ಬಲದಿಂದ ಅಯಾನಿಕ ಸಂಯುಕ್ತಗಳು ಕಠಿಣವಾಗಿರ್ತವೆ. ಅಯಾನಿಕ ಸಂಯುಕ್ತಗಳು ಏಕೆ ಕಠಿಣವಾಗಿರುತ್ತವೆ ಅಂತಂದ್ರೆ ಅಯಾನಿಕ ಸಂಯುಕ್ತಗಳಲ್ಲಿರುವ ಧನ ಮತ್ತು ಋಣ ಅಯಾನುಗಳ ನಡುವೆ ಇರುವ ಪ್ರಬಲ ಆಕರ್ಷಣೆಯ ಬಲದಿಂದಾಗಿ ಇವೇನಾಗುತ್ತೆ? ಕಠಿಣವಾಗಿರುತ್ತೆ. ನೆಕ್ಸ್ಟ್, ಅಯಾನಿಕ ಸಂಯುಕ್ತಗಳಲ್ಲಿ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗಿರುವುದರಿಂದ ಅವು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು, ಬಹುತೇಕವಾಗಿ ಅಯಾನಿಕ ಸಂಯುಕ್ತಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಏನಾಗುತ್ತೆ? ಮ್ಯಾಕ್ಸಿಮಮ್ ಇರುತ್ತೆ, ಬಹುತೇಕವಾಗಿ ಮ್ಯಾಕ್ಸಿಮಮ್ ಇರುತ್ತೆ. ಇನ್ನು ಘನ ಸ್ಥಿತಿಯಲ್ಲಿ ಅಯಾನಿಕ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಏಕೆಂದರೆ ಘನ ವಸ್ತುಗಳು ಕಠಿಣ ರಚನೆಯಿಂದ ಅಯಾನುಗಳ ಚಲನೆ ಸಾಧ್ಯವಿಲ್ಲ.
ಈಗ ಉಪ್ಪಿನೊಳಗಡೆ ಕರೆಂಟ್ ಪಾಸ್ ಆಗಲ್ಲ. ಅದೇ ಉಪ್ಪನ್ನ ನೀರೊಳಗಡೆ ನೀವು ಮಿಶ್ರಣ ಮಾಡಿದಾಗ ಕರೆಂಟ್ ಈಸಿಯಾಗಿ ಪಾಸ್ ಆಗುತ್ತೆ. ಯಾಕಂದ್ರೆ ನೀರೊಳಗಡೆ ಅಣುಗಳ ಜೋಡಣೆ ಏನಾಗುತ್ತೆ, ಸಡಿಲವಾಗಿರುವುದರಿಂದ ವೇಗವಾಗಿ ಹೋಗುವ ಸಾಧ್ಯತೆಗಳು ಇರುತ್ತೆ. ಬಟ್ ಕಠಿಣದೊಳಗಡೆ ಏನಾಗುತ್ತೆ, ಇಲ್ಲಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸೊ ಇದೊಂದು ಎಕ್ಸಾಂಪಲ್. ಈ ಚಿತ್ರ ಲವಣ ದ್ರಾವಣ ವಾಹಕತೆಯನ್ನು ಪರೀಕ್ಷಿಸ್ತಕ್ಕಂಥ ಚಿತ್ರ. ಇದರೊಳಗಡೆ ಪರೀಕ್ಷೆ ಮಾಡಬೇಕಾಗಿರ್ತಕ್ಕಂಥ ಒಂದು ಲವಣವನ್ನ ಹಾಕಬೇಕು ಗ್ರಾಫೈಟ್ ದಂಡಗಳ ಸಹಾಯದಿಂದ. ಅಂದ್ರೆ ನೀವು ಸೋಡಿಯಂ ಕ್ಲೋರೈಡ್ ಹಾಕಿದಾಗ, ಸೋಡಿಯಂ ಕ್ಲೋರೈಡ್ ನೀರು ಮಿಶ್ರಣ ಮಾಡಿದಾಗ 2 ಗ್ರಾಫೈಟ್ ದಂಡಗಳನ್ನ ಇಟ್ಟು ಒಂದು ವೈರ್, ಒಂದು ಬಲ್ಬ್, ಒಂದು ಬ್ಯಾಟ್ರಿಗೆ ನೀವು ಕನೆಕ್ಷನ್ ಕೊಟ್ಟಾಗ ಚಿಕ್ಕದಾಗಿ ಏನಾಗುತ್ತೆ ಅಂದ್ರೆ ಇಲ್ಲೊಂದು ದೀಪ ಉರಿಯುತ್ತೆ, ಅದು ಬಲ್ಬ್ ಹತ್ತುತ್ತೆ. ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ಲೋಹಗಳನ್ನ ಯಾವ ತರ ಉದಾಹರಣೆಯನ್ನ ಮಾಡ್ತಾರೆ, ಲೋಹಗಳ ಮತ್ತು ಮಿಶ್ರ ಲೋಹಗಳು ಯಾವುವು, ಅವುಗಳ ಉಪಯೋಗವನ್ನ ಎಲ್ಲಿ ತಯಾರು ಮಾಡ್ತಾರೆ ಅನ್ನೋದನ್ನ ಸಹಜವಾಗಿ ನಾವು ಮುಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್.